ಹಲೋ ಎಲ್ರಿಗೂ ನಮಸ್ಕಾರ. RCB ಹೊಸ ಆಟಗಾರನ ಖರೀದಿ ಮಾಡಿದ್ದಾರೆ. ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನನ್ನು RCB ಖರೀದಿ ಮಾಡಿದ್ದಾರೆ. ಸೊ ಇದುವರೆಗೂ ಎಲ್ಲರಿಗೂ ಬಿಡ್ ಮಾಡ್ತಾಯಿದ್ದ RCB ಲಿಯಾಮ್ ಲಿವಿಂಗ್ಸ್ಟೋನ್ ಅವರನ್ನು ಖರೀದಿ ಮಾಡಿದ್ದಾರೆ. ಆಲ್ರೌಂಡರ ಲಿಯಾಮ್ ಲಿವಿಂಗ್ಸ್ಟೋನ್ ಬಂದಿರೋದು ಆಲ್ರೌಂಡಿಂಗ್ ಬೂಸ್ಟನ್ನು ಕೊಡುತ್ತೆ ಖಂಡಿತವಾಗ್ಲೂ ತಂಡಕ್ಕೆ. ಯಾಕಂದರೆ ಲಿಯಾಮ್ ಲಿವಿಂಗ್ಸ್ಟೋನ್ ಎಫೆಕ್ಟಿವ್ ಸ್ಪಿನ್ ಕೂಡ ಹಾಕ್ತಾರೆ. ಸೊ ಹಾಗೆಯೇ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಕೂಡ ಹೌದು. ಬೆಂಗಳೂರು ಪಿಚ್ಚಲ್ಲಿ ಎಫೆಕ್ಟಿವ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಚಿನ್ನಸ್ವಾಮಿ ಸ್ಮಾಲ್ ಗ್ರೌಂಡ್ ಆಗಿರೋದ್ರಿಂದ ಇವರು ಬಿಗ್ ಹಿಟ್ ಹೊಡೆಯೋದಕ್ಕೆ ಹೆಸರುವಾಸಿ. ಸೊ ಯೂಸ್ಫುಲ್ ಆಗ್ಬೋದು ಅಂತ ಅನಿಸ್ತಾ ಇದೆ. ರಾಹುಲ್ ಅವ್ರನ್ನೂ ಕೂಡ ಸ್ವಲ್ಪ ಅದರಲ್ಲೇ ಮಿಸ್ ಮಾಡಿಕೊಂಡ್ರು. ಅವ್ರಿಗೂ ಕೂಡ ಬಿಡ್ ಮಾಡಿಲ್ಲ. ಎಲ್ಲರನ್ನೂ ಬಿಡ್ ಮಾಡ್ತಾಯಿದ್ರು. 10 ಕೋಟಿ ದಾಟಿದ ಮೇಲೆ ಬಿಡ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಲಿಯಾಮ್ ಲಿವಿಂಗ್ಸ್ಟೋನ್ ಮತ್ತು ಕಡಿಮೆಗೆ ಸಿಕ್ಕಿದ್ರು. ಸೊ ಅವ್ರನ್ನ ತೊಗೊಂಡ್ರು ಅಂತ ಅನಿಸುತ್ತೆ. ಸೊ ಒಂದೊಳ್ಳೆ ಪಿಕ್ ಆಗಿದೆ ಇದು ಅಂತಲೇ ಅನಿಸುತ್ತೆ ನನ್ನ ಪ್ರಕಾರ. ಸೊ ನಿಮ್ಮ ಪ್ರಕಾರ ಏನಿಸ್ತು? ಇದು ಸರಿಯಾದ ಪಿಕ್ಕಾ ಅಥವಾ ಡಿಸಿಷನ್ ಚೇಂಜ್ ಮಾಡಬೇಕಿತ್ತ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವರು ಲಿಯಾಮ್ ಲಿವಿಂಗ್ಸ್ಟೋನ್ ಆ್ಯಡ್ ಆಗಿರೋದು ಒಂದು ಆಲ್ರೌಂಡಿಂಗ್ ಬೂಸ್ಟನ್ನು ಕೊಟ್ಟಿರುತ್ತೆ ಖಂಡಿತವಾಗ್ಲೂ ತಂಡಕ್ಕೆ. ಸೊ ಸಿರಾಜ್ ಅವ್ರನ್ನೂ ಕೂಡ ಬಿಟ್ಟಿದ್ದಾರೆ. ಶಾಕಿಂಗ್ ಡಿಸಿಷನ್ಗಳನ್ನು ಕೂಡ ತಗೊಳ್ತಾ ಇದ್ದಾರೆ. ನೋಡೋಣ ಯಾರ್ಯಾರನ್ನ ಮುಂದೆ ತೊಗೊಳ್ತಾರೆ ಅಂತ ಅಪ್ಡೇಟ್ ಮಾಡ್ತೀವಿ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.